ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್. ನಾವು ಇವತ್ತಿನ ದಿನ ಸಕ್ಕರೆ ಅಚ್ಚನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ 1 ಲೋಟ ಸಕ್ಕರೆಗೆ ನಾನು 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಏಲಕ್ಕಿನ ಕೂಡ ಚೆನ್ನಾಗಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಮಿಕ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ಕರಗಿಸೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಹಾಗೆ ಕೂಡ ಒಲೆ ಮೇಲೆ ಇಟ್ಕೋಬೋದು. ನಾನೀಗ ನೋಡಿ ಹಾಗೇ ಒಲೆ ಮೇಲೆ ಇಟ್ಟಿದ್ದೀನಿ. ಈ ರೀತಿ ಇಟ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ತೊಗೊಂಡಿರ್ತೀವೋ ಅಷ್ಟು ಪ್ರಮಾಣದಲ್ಲಿ ನೀರು ತಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಅಂಗಡಿಗಳಲ್ಲಿ ದುಡ್ಡು ಕೊಟ್ಟು ಕಲ್ಲರ್ ಹಾಕಿರೋ ಸಕ್ಕರೆ ಹೆಚ್ಚನ್ನು ತಗೊಳ್ಳೋದು ಬಿಟ್ಟು ಈ ರೀತಿ ಸಕ್ಕರೆ ಹೆಚ್ಚನ್ನು ತಗೊಳ್ಳಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಲ್ಲಿ ಹಾಲನ್ನು ಹಾಕ್ಕೊಳ್ಳಿ. ಹಾಲನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಅಂದರೆ ಸಕ್ಕರೆ, ನೀರು, ಹಾಲು 3 ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಕಲಿಸ್ತಾ ಇದ್ದಾಗೆ ನಿಮಗೆ ಒಂದು ವೈಟ್ ಕಲರ್ ಬರುತ್ತೆ. ಈ ರೀತಿ ಬಂದರೆ ನೀವು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ. ನಿಮಗೇನಾದರೂ ಇನ್ನೂ ವೈಟ್ ಬೇಕು ಅಂತಂದರೆ ಇನ್ನು ಸ್ವಲ್ಪ ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣುತ್ತೆ ನಿಮಗೆ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಕಾಣುತ್ತೆ. ಇದು ಸಕ್ಕರೆ ಅಚ್ಚು ತುಂಬ ಚೆನ್ನಾಗಿ ಬರೋದಕ್ಕೆ ಈ ರೀತಿ ನಾವು ಫಾಲೋ ಮಾಡೋಣ. ಈಗ ಒಂದು ಪಾತ್ರೆಯಲ್ಲಿ ಏನು ಸಕ್ಕರೆ ಅಚ್ಚು ತಗೊಂಡಿದ್ದೀವೋ ಅಂದರೆ ಸಕ್ಕರೆನ ಕರಗಿಸ್ಕೊಂಡಿದ್ದೀವೋ ಅದನ್ನು ನಾವು ಒಲೆ ಮೇಲೆ ಇಡಬೇಕು. ಒಲೆ ಮೇಲೆ ಇಟ್ಬಿಟ್ಟು ನೋಡ್ತಾ ಇರ್ಬೋದು, ಇದು ಸಕ್ಕರೆ ಹೆಚ್ಚಿನ ಮಣೆಗಳು. ಈ ರೀತಿ ರಬ್ಬರಿಂದ ಲಾಕ್ ಮಾಡೋಣ ಫ್ರೆಂಡ್ಸ್. ಈ ರೀತಿ ರಬ್ಬರಿಂದ ಲಾಕ್ ಮಾಡಾದಮೇಲೆ ನಾವು ನೀರಿಗೆ ಹಾಕಿ ಇಟ್ಟುಬಿಡಬೇಕು. ನೆಕ್ಸ್ಟು ಇಲ್ಲಿ ಈ ರೀತಿ ಪಾಕ ಬರುತ್ತೆ. ಈ ರೀತಿ ಉಕ್ಕೋ ರೀತಿ ಆದಾಗ ನೀವೇನು ಮಾಡಿ, ಒಂದು ಬಟ್ಟೆಗೆ ಸೋಸ್ಕೋಬೇಕು. ಈ ರೀತಿ ಕಲರ್ ಬಂದಿದೆಯಲ್ವಾ, ಅದಕ್ಕೆ ಬಂದಮೇಲೆ ನೀವು ಒಂದು ಬಟ್ಟೆ ತಗೊಳ್ಳಿ. ಕಾಟನ್ ಬಟ್ಟೆನ ತೊಗೊಂಬಿಟ್ಟು ಚೆನ್ನಾಗಿ ಸೋಸ್ಕೊಳ್ಳಿ. ನೋಡಿ ಹೀಗೆ ನೀವು ಕಾಫಿ ಸೋಸೋದ್ರಲ್ಲೆಲ್ಲ ಸೋಸ್ಕೊಂಬಿಡಿ. ಸ್ಟ್ರೈನರೆಲ್ಲ ಈ ರೀತಿ ಬಟ್ಟೆಲಿ ಸೋಸಿದ್ರೆ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಬಟ್ಟೆನ ನೆನೆಸ್ಕೊಳ್ಳಿ ಫ್ರೆಂಡ್ಸ್. ನೆನೆಸ್ಕೊಂಬಿಟ್ಟು ಚೆನ್ನಾಗಿ ಸೋಸಿ ನೋಡಿ ಈ ರೀತಿ ಸೋಸ್ಕೊಬೇಕು. ಸೋಸ್ಕೊಳ್ಳುವಾಗ ಲಾಸ್ಟಿಗೆ ಉಳಿಯುತ್ತೆ, ಅದನ್ನು ಕೂಡ ನೀವು ಚೆನ್ನಾಗಿ ಹಿಂಡ್ಕೋಬೇಕು. ಈ ಸಕ್ಕರೆ ಹೆಚ್ಚಿಗೆ ತುಂಬ ಜನ ಫ್ಯಾನ್ ಬೇಸಸ್ ಇದೆ ಫ್ರೆಂಡ್ಸ್. ಫಸ್ಟೆಲ್ಲ ತುಂಬ ತಿನ್ನೋರು, ಈಗ ಶುಗರ್ನ ಅವಾಯ್ಡ್ ಮಾಡಬೇಕು ಅಂತ ಯಾರೂ ಕೂಡ ತಿಂತಾಯಿಲ್ಲ. ಬಟ್ ಇದ್ರ ಟೇಸ್ಟ್ ಒಂದು ಸತಿ ನೀವು ಟ್ರೈ ಮಾಡಿದ್ರೆ ತುಂಬ ಇಷ್ಟಪಟ್ಟು ವರ್ಷ ಮಾಡಿಕೊಂಡು ತಿಂತೀರಾ. ನೋಡಿ ಈ ರೀತಿ ಅದನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ಇದು ಸಕ್ಕರೆಯ ಶುದ್ಧೀಕರಣ ಅಂತ ಹೇಳ್ಬೋದು. ಸಕ್ಕರೆನ ಪ್ಯೂರ್ ಮಾಡಲಿಕ್ಕೆ ಇದು ಮಾಡಬೇಕಾಗುತ್ತೆ. ನೆಕ್ಸ್ಟು ಒಂದು ಸಲ ಹಾಲು ಹಾಕ್ಕೊಂಡು ಸೋಸ್ಕೊಂಡಾದ್ಮೇಲೆ ನೆಕ್ಸ್ಟು ಮೊಸರು ಹಾಕ್ಕೊಂಡು ಕೂಡ ಸೋಸ್ಕೋಬೋದು. ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಸೋಸ್ಕೋಬೋದು. ಈಗ ಮತ್ತೆ ಕಾಯಕ್ಕಿಡಬೇಕು. ನೋಡಿ ಇಲ್ಲಿ ನಾನು ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ನಿಂಬೆಹಣ್ಣಾದರೂ ಹಾಕೋಬೋದು, ಇಲ್ಲ ಮೊಸರಾದರೂ ಹಾಕೋಬೋದು. ಈಗ ಬಿಸಿ ಇರೋವಂಥ ಪಾತ್ರೆ ಅಂದರೆ ಕುದೀತಾ ಇರುವಂತಹ ಸಕ್ಕರೆ ಪಾಕಕ್ಕೆ ನಾವು ಮೊಸರನ್ನ ಹಾಕ್ಕೊಳ್ಳೋಣ. ಇದು ಅಷ್ಟೇ 1 ಕಪ್ ಮೊಸರು ಅಂದರೆ ಒಂದು ಚಿಕ್ಕ ಲೋಟ. ನೀವೇನು ಕಾಫಿ ಕುಡಿಯೋ ಲೋಟ ಯೂಸ್ ಮಾಡ್ತೀರಾ ಅಂದರೆ 1 ಲೋಟ ಮೊಸರನ್ನ ಹಾಕ್ಕೊಳ್ಳೋಣ. ಹೀಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿ ಫ್ರೆಂಡ್ಸ್, ಬಟ್ ಒಬ್ಬರಿಂದ ಆಗಲ್ಲ. ಒಂದು 2-3 ಜನ ಇದ್ದರೆ ಬೇಗ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಒಡೆದೋಗೋ ಥರ ಕಾಣುತ್ತೆ, ಬಟ್ ಆಮೇಲೆ ಸೋಸ್ಕೊಂಡ್ರೆ ಅದು ಸರಿಯಾಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಈಗ ಕುದೀತಾ ಇದೆ. ಈ ರೀತಿ ಕುದಿ ಬರುವಾಗ ಮತ್ತೆ ಪುನಃ ಇನ್ನೊಂದು ಸಲ ಸೋಸ್ಕೋಬೇಕು. ಮತ್ತು ಅದೇ ಬಟ್ಟೆನ ನೀಟಾಗಿ ಶುದ್ಧ ಮಾಡ್ಕೊಳ್ಳಿ, ಅಥವಾ ಬೇರೆ ಬಟ್ಟೆನಾದರೂ ತಗೊಳ್ಳಿ. ಬಟ್ಟೆಗೆ ಹಾಕ್ಕೊಂಡು ಈ ರೀತಿ ಸೋಸ್ಕೊಂಡಾದ್ಮೇಲೆ ಮತ್ತೆ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ಕೈ ಬಿಡದೆ ಆಡಿಸ್ಬೇಕು.
ಆಮೇಲೆ ನೀವು ಇಲ್ಲಿ ತೊಳೆದಿರ್ತಕ್ಕಂತಹ ಅಚ್ಚಿನ ಮಣೆ ಏನಿದೆ ಅದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ ನೀರಿಂದ. ಈ ಅಚ್ಚಿನ ಮಣೆಗಳಿಗೆ ಕಡಿಮೆ ಅಂದರೂ 30 ವರ್ಷ ಆಗಿದೆ ಫ್ರೆಂಡ್ಸ್, ಆದರೆ ತುಂಬ ಚೆನ್ನಾಗಿದೆ. ಈ ಅಚ್ಚಿನ ಮಣೆಗಳನ್ನು ತೊಳೆದ್ಬಿಟ್ಟು ನಾವು ಇಲ್ಲಿ ನೀರು ಸೋರೋಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಹಳೆ ಕಾಲದ ರೀತಿಯಲ್ಲಿ ಅಚ್ಚುಗಳು ಇದೆ. ಈಗ ಬಿಡಿ ಡಿಸೈನ್ ಸಿಗುತ್ತೆ, ಬಟ್ ಆಗೆಲ್ಲ ಇದೇ ರೀತಿ ಇತ್ತು ಫ್ರೆಂಡ್ಸ್. ಮರದ್ದು ತಗೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಈ ರೀತಿ ಸ್ವಲ್ಪನೂ ಕೈ ಬಿಡ್ದೇ ನಾವು ತಿರುಗಿಸ್ಕೊತಾ ಇರಬೇಕು. ಈಗ ನಾವು ಅಚ್ಚಿಗೆ ಹಾಕೋ ಟೈಮು, ಸೊ ಈ ರೀತಿ ಸ್ವಲ್ಪ ತಣ್ಣಗಾಗೋಕ್ಕೆ ವರ್ಗ ನಾವು ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಒಂದೊಂದಾಗಿ ಸೌಟಿಂದ ಬಿಡಬೇಕು. ಫಾಸ್ಟಾಗಿ ಬಿಡಬೇಕು. 2-3 ಜನ ಇದ್ದರೆ ಬೇಗ ಬಿಡ್ಬೋದು. ನೋಡಿ ಮತ್ತೆ ಪುನಃ ಏನಾದರೂ ಗಟ್ಟಿಯಾದರೆ ನೀವು ಮತ್ತೆ ಕಾಯಿಸ್ಕೊಂಬಿಟ್ಟು ಈ ರೀತಿ ಮಾಡ್ಕೋಬೇಕು. ಆದರೆ ಸ್ವಲ್ಪ ನೀರು ಹಾಕೋಬೇಕು ಫ್ರೆಂಡ್ಸ್. ಈಗ ಕರೆಕ್ಟಾಗಿ ತೋರಿಸ್ತಾ ಇದ್ದೀವಿ ನೋಡಿ ಅಚ್ಚಿನ ಮಣೆಗಳಿಗೆ ಯಾವ ರೀತಿ ಸಕ್ಕರೆ ಹೆಚ್ಚಿನ ದ್ರವವನ್ನು ಹೇಗೆ ಹಾಕಬೇಕು ಅಂತ. ನೋಡಿ ಈಗ ಫಾಸ್ಟಾಗಿ ಅದು ತುಂಬ ಬೇಗ ಗಟ್ಟಿಯಾಗುತ್ತೆ, ಹಂಗಾಗಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಅದು ಹಾಕಿದ ತಕ್ಷಣ ನೀವೇನು ಮಾಡಬೇಕು, ಕುಟ್ಟಬೇಕು ಒಂದು ಸಲ ನೆಲಕ್ಕೆ. ಆ ರೀತಿ ಕುಟ್ಟಿದಾಗ ಪಾಕ ಕೆಳಗಡೆ ಹೋಗುತ್ತೆ, ಮತ್ತೆ ಅದ್ರ ಮೇಲೆ ಹಾಕೋಕ್ಕೆ ಈಸಿ ಆಗುತ್ತೆ. ನೋಡಿದ್ರ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಕಲ್ಲರ್ ಆಗಿರ್ಬೋದು, ಟೇಸ್ಟು ಅಂಗಡಿಗಿಂತ ತುಂಬ 10 ಪಟ್ಟು ಹೆಚ್ಚಿರುತ್ತೆ.